ಎಲ್ರಿಗೂ ನಮಸ್ಕಾರ, ನಾನು ಬಸವರಾಜ್. ಈ ವಿಡಿಯೋ ಕೇವಲ ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟ್ರೈಲರ್ ಥಿಯೇಟ್ರಲ್ಲಿ ಹಾಕ್ತವ್ರೆ, ಬನ್ನಿ ನಡ್ಕೊಂಬರೋಣ. ದಡ್ಡ, ಇವತ್ತವ್ರು ಬರ್ತ್ಡೇ ಅಲ್ವೇನೋ, ಈ ಫುಲ್ ಸೆಲೆಬ್ರೇಷನ್ ಇರುತ್ತೆ. ಹೋಗೋಕ್ಕಾಗಲ್ಲ ಕಣೋ ಒಳಗಡೆ, ಸುಮ್ಮನೆ ಹೊರಗಡೆ ನಿಂತ್ಕೊಂಡು ನೋಡೋಣ. ಪ್ರೀತಿಸಿದ ಹುಡುಗಿಯನ್ನು ಮರೆಯೋದು ಅಷ್ಟು ಸುಲಭ ಅಲ್ಲ. इतना बड़ा कटआउट पहले से गिराना होगा, ಹೊಡಿಯೋದಕ್ಕೆ ಬೀಳಿಸೋದನ್ನ. ಶಂಕರ್ ನಾಗ್ ಅವ್ರ ಬರ್ತಡೆಗೆ ಫ್ಯಾನ್ಸ್ ಒಂದು ಸಾಂಗ್ ರಿಲೀಸ್ ಮಾಡೋರು ಕಣ, ಕೇಳಿದ್ಯೇನೋ? ಫ್ಯಾನ್ ಮೇಡ್ ಸಾಂಗ? ಹೌದಾ? ನಾನು ಕೇಳ್ತೀನಿ ಇವಾಗ. ಅಭಿಮಾನಕ್ಕೆ ಇವ ಜೀವವೇ ಕೊಡುವ, ಅಭಿಮಾನಿಗೆ ಬೆನ್ನಿಂದೆಯೇ ಇರುವ, ಗಲ್ಲಿ ಗಲ್ಲಿಯಲ್ಲಿ ಬಾವುಟವಿಟ್ಟು ನಾಡಿನ ಹೆಸರಾದ, ಪ್ರತಿ ಬೀದಿಯಲ್ಲೂ ದೀಪ ಹಚ್ಚಿ ಊರಿನ ಬೆಳಕಾದ. ಆದ್ರೆ ಅವ್ರು ಶ್ರೀಮಂತರು ಅಂತ ಗೊತ್ತಾದದ್ದು ಅವ್ರು ಬರ್ಡೇ ದಿನ. ನೋಡ್ಚಿನ, ಶಂಕರ್ ನಾಗ್ ಅವ್ರ ಸಿನಿಮಾ ಅಂದಮೇಲೆ ಅದೆಲ್ಲ ಕೇಳಬೇಕಾ? ಟ್ರೇಲರ್ ಬಗ್ಗೆ ಎಲ್ಲ ಕೇಳಬೇಕಾ? ನೋಡ್ತಾ ಇರ್ರಿ, ಸಿನಿಮಾ ರಿಲೀಸ್ ಆದಮೇಲೆ 100 days ಪಕ್ಕ. ಜೈ ಶಂಕರ್ ನಾಗ್. ಅಪ್ಪ ನೀವು ತಗೊಳ್ಳಿ ಸ್ವಲ್ಪ. ಇಲ್ಲ ಕಣೋ, ನಾನು ಕುಡಿಯೋಂಗಿಲ್ಲ. ಯಾಕಂದ್ರೆ ನಿಮ್ಮ ಅಮ್ಮ ಇದ್ದಾಳಲ್ಲ ಅಂಬುಜ, ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಏನಪ್ಪ ಇನ್ನೂ ನೀನು ಅಂಬುಜ ನೆನಪಲ್ಲೇ ಇದೆಯಾ? ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡು ಹೋಗ್ಲಿ. ಈ ಅಪ್ಪ ಮಗನ ಮಾತುಗಳು ನಿಲ್ಲುತ್ತೋ ಅಥವಾ ಬೆಳಕರಿಯೋ ತನಕ ಮಾತಾಡ್ತಿರೋ ಹಿಂಗೆ? ಆಯ್ತಾಯ್ತು ಸಾಕ್ರಪ್ಪ, ಮೊದಲು ಎಣ್ಣೆ ಹಾಕ್ರಪ್ಪ, ನನಗೆ ತಡಿಯೋಕಾಯ್ತಿಲ್ಲ ಗುರು. ಸಿಕ್ಕಾಪಟ್ಟೆ ಸಾಲ ಇದೆ ಲೈಫಿನಲ್ಲಿ, ಇರಲಿ ಬಿಡಿ ಇರಲಿ ಬಿಡಿ, ದೇವ್ರಾವ್ನೆ 90 ಹೊಡಿ 90 ಹೊಡಿ. ಅಪ್ಪ, ಹೇ ಕೃಷ್ಣ,
ಏನಾಯ್ತು? ನಿದ್ದೆ ಬರ್ತಿಲ್ವೇನೋ? ಹೇಳೋ. ಅಪ್ಪ, ಇವತ್ತು ವಿಚಿತ್ರವಾದ ಕನಸು ಬಿತ್ತಪ್ಪ. ಈ ಸರ್ತಿ ಕನಸಲ್ಲಿ 4 ದೇವಿ ವಿಗ್ರಹಗಳು ಬರ್ತಿದಾವಪ್ಪ. ಏನೋ 4 ದೇವಿ ವಿಗ್ರಹನ? ಇಲ್ಲ ಇಲ್ಲ ಇಲ್ಲ, ನೀನು ಮೊದಲೇ ಟೆನ್ಷನಲ್ಲಿ ಇದೆಯಾ. ಟೆನ್ಷನ್ ತಗೋಬೇಡ. ಬೆಳಿಗ್ಗೆ ಎದ್ದು ನಿನ್ನ ಕೆಲಸ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗು, ಏನಾಗಲ್ಲ. ಸರ್, ದಯವಿಟ್ಟು ನಮ್ಮ 3 ಜನರನ್ನ ನೀವೇ ಹೇಗಾದ್ರೂ ಕಾಪಾಡಬೇಕು ಸರ್. ತುಂಬಾ ಕಷ್ಟದಲ್ಲಿದ್ದೀವಿ, ದಯವಿಟ್ಟು ಬರಬೇಕು. ಸಡನ್ ಆಗಿ ಎಲ್ಲವನ್ನು ತಗೊಂಬರಕ್ ಆಗಲ್ಲ, ಸ್ವಲ್ಪ ಖರ್ಚಾಗುತ್ತೆ. ದುಡ್ಡು ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಸರ್. ನಮ್ಮ ಜನ ಉಳಿದ್ರೆ ಸಾಕು, ದಯವಿಟ್ಟು ಬನ್ನಿ. ನೀವು ಹೇಳ್ತಾ ಇರೋದೆಲ್ಲ ಕೇಳಿದ್ರೆ ತುಂಬಾ ಸೀರಿಯಸ್ ಇದೆ ಅನ್ಸುತ್ತೆ. ಬರ್ತೀನಿ ಬಿಡಿ, ನೋಡೋಣ ಏನಾಗುತ್ತೆ. ಸರ್, ಅದು ಇವರು ಹೇಳ್ತಾ ಇರೋ ಸಿಂಪ್ಟಮ್ಸ್ ಎಲ್ಲ ಕೇಳ್ತಾ ಇದ್ರೆ ನನಗೆ ಅದು ಸುಮ್ಮನೆ ನಡೀರಿ, ಮೊದಲು ಹಳ್ಳಿಗೆ ಹೋಗೋಣ. ಸಿಸ್ಟರ್, ಇದು ನಾನು ಅವಾಗಲೇ ಹೇಳಿದೆ ತಾನೇ, ಇದು ಅದೇ ಅಂತ. ನೀವೇ ನಂಬಲಿಲ್ಲ ನೋಡಿ. ಈ ಊರಿಗೆ ತುಂಬಾ ಭಯಂಕರವಾದ ಒಂದು ಚರ್ಮ ರೋಗ ಬರಲಿದೆ. ಅದು ಕುಷ್ಠರೋಗಕ್ಕಿಂತ ಭಯಂಕರವಾಗಿರುತ್ತೆ. ಇವಾಗಲೇ ಎಲ್ಲ ಊರನ್ನು ಖಾಲಿ ಮಾಡ್ಕೊಂಡು ಹೋಗ್ಬಿಡಿ. ಏನು ಮತ್ತೆ ಚರ್ಮ ರೋಗನ? ತಾಯಿ ಚಾಮುಂಡೇಶ್ವರಿ, ಯಾರು ಹೆದರ್ಬೇಕಿಲ್ಲ. ಡಾಕ್ಟರ್ಸ್ ಇದ್ದಾರೆ, ಎಲ್ಲ ನೋಡ್ಕೋತಾರೆ. ಕೃಷ್ಣ, ಇದ್ರ ಬಗ್ಗೆ ನಿನಗೇನು ಗೊತ್ತಿಲ್ಲ. ಮೊದಲು ಎಲ್ಲ ಊರ್ ಖಾಲಿ ಮಾಡೋಣ, ನಡೀರಿ ಎಲ್ಲ ಹೋಗೋಣ. ಇವಾಗೆಲ್ಲ ವಾಸಿ ಆಗದೆ ಇರೋ ಕಾಯಿಲೆನೇ ಇಲ್ಲ. ಬೇರೆ ದೇಶದಿಂದ ಡಾಕ್ಟರ್ನ ಕರೆಸಿ ಆದ್ರೂ ನಿಮ್ಮನ್ನೆಲ್ಲ ಉಳಿಸ್ಕೋತೀನಿ, ಸುಮ್ಮನೆ ಇರಿ. ನನ್ನಪ್ಪ, ನನ್ನ ತಾತ ಎಲ್ಲ ಸ್ಮಶಾನ ಸೇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ರಂಗಣ್ಣ, ಏನಾಯ್ತು? ಏನಕ್ಕೆ ಹಿಂಗೆ ಹೋಗ್ತಿದ್ದೀರಾ? ನನಗೆ ದಿವ್ಯ ಜ್ಯೋತಿ ಬಗ್ಗೆ ಗೊತ್ತಿಲ್ಲ, ಈ ದೇವಿ ಕೋಪದ ಬಗ್ಗೆ ನನಗೆ ಗೊತ್ತಿಲ್ಲ. ನಾವೇನ್ ಹೋಗ್ತೀವಿ. ಗುರುಗಳೇ, ಯಾಕೆ ಇವರೆಲ್ಲ ಇಷ್ಟೊಂದು ಹೆದರ್ತಾ ಇದ್ದಾರೆ? ಏನಾಗ್ತಾ ಇದೆ ಇಲ್ಲಿ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಆ ದಿವ್ಯ ಜ್ಯೋತಿ ಅಂದ್ರೆ ಏನು ಹೇಳಿ ಗುರುಗಳೇ. ದೇವಿ ಏನು ಕೋಪ ಮಾಡ್ಕೊಂಡಿದ್ದಾಳೆ? ಎಲ್ಲದಕ್ಕೂ ಕಾರಣ ಇದೆ ಮಗು. ನಿನಗೆ ನಿಮ್ ತಾತ ಸಾರಥಿ ನಾರಾಯಣ ಬಗ್ಗೆ ಗೊತ್ತಿಲ್ಲ. ನಿಮ್ ತಾತನ ಕಾಲದಲ್ಲಿ ನಡೆದ ಕೆಲವು ಘಟನೆಗಳು ಊರನ್ನ ಇನ್ನೂ ಕಾಡ್ತಾ ಇದಾವೆ. ಅಂದು ಹುಟ್ಕೊಂಡ ಕೆಲವು ಪ್ರಶ್ನೆಗಳಿಗೆ ಇನ್ನೂ ಸಹ ಉತ್ತರ ಹುಡುಕ್ತಾ ಇದ್ದೀನಿ. ಗುರುಗಳೇ, ಏನ್ ಹೇಳ್ತಿದ್ದೀರಾ? ಪೂರ್ತಿಯಾಗಿ ಹೇಳಿ. ಅಂದು ನಿಮ್ ತಾತ ಈ ಊರನ್ನ ಆಳ್ತಾ ಇದ್ರು. ಊರಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಿತ್ತು. ಸಾರಥಿ ನಾರಾಯಣ ಆಡಿದ ಮಾತಿಗೆ 10 ಊರಿನ ಜನ ತಲೆ ತೂಗ್ತಾ ಇತ್ತು. ಎಲ್ಲ ಸರಿಯಾಗಿರ್ಬೇಕಾದ್ರೆ ಒಂದಿನ ಈ ಊರಿಗೆ ಒಂದು ವಿಚಿತ್ರವಾದ ರೋಗ ಕಾಣಿಸ್ಕೊಂಡಿತ್ತು. ಒಡೆಯ, ಇದು ಇದು ಅಂತ್ಯಕಾಲ. ಒಡೆಯ, ಚಾಮುಂಡೇಶ್ವರಿ. ನಿಮ್ ತಾತ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಊರಲ್ಲಿ ಒಂದಾದ್ಮೇಲೆ ಒಂದು ಹೆಣ ಬೀಳ್ತಾನೆ ಇತ್ತು. ಸಾಕಷ್ಟು ನಾಟಿ ವೈದ್ಯರು ಸಾಕಷ್ಟು ತರ ಔಷಧಿಗಳು ನೀಡಿದ್ರು, ಯಾವುದು ಸರಿಯಾಗಿ ಕೆಲಸ ಮಾಡ್ಲಿಲ್ಲ. ಒಂದಿನ ನಮ್ ತಂದೆ ಹತ್ರ ಬಂದು, ಗುರುಗಳೇ, ಏನಾಗ್ತಿದೆ ನಮ್ಮ ಊರಿಗೆ? ಇದಕ್ಕೆಲ್ಲ ಏನ್ ಕಾರಣ? ಏನಾದ್ರೂ ಪರಿಹಾರ? ಇಲ್ಲ, ದಿವ್ಯ ಜ್ಯೋತಿ ಪ್ರತಿ 80 ವರ್ಷಗಳಿಗೊಮ್ಮೆ ಬೆಳಗಲೇಬೇಕು. ಆದ್ರೆ ಉಳಿದ 4 ಮೂರ್ತಿಗಳು. ಗುರುಗಳೇ, ಚಿಂತೆ ಬೇಡ, ನಾನು ಹೋಗ್ತೀನಿ. ಉಳಿದ 4 ಮೂರ್ತಿಗಳಿಗೂ ದೀಪ ಬೆಳಗಿ ಬರ್ತೀನಿ. ಅದು ಈಗ ಕಷ್ಟ ಸಾಧ್ಯ. ಮೊದಲು 4 ಮೂರ್ತಿಗಳಿಗೆ ಹೋಗಲು ಒಂದು ದಾರಿ ಇತ್ತು. ಆದರೆ ಈಗ ಅಲ್ಲೊಂದು ದೊಡ್ಡ ಕಣಿವೆ ನಿರ್ಮಾಣವಾಗಿದೆ. ಆ ಕಣಿವೆಗೆ ಸೇತುವೆ ಕಟ್ಟುವುದು ಅಷ್ಟು ಸುಲಭದ ಮಾತಲ್ಲ. ನಾವಿನ್ನು ಊರು ಬಿಡುವುದೇ ಲೇಸು. ಆಗ ನಿಮ್ ತಾತ ತನ್ನ ಪೂರ್ವಜರ ನಂಬಿಕೆಗಳನ್ನು ಉಳಿಸೋಕೆ, ಈ ಊರನ್ನ ಕಾಪಾಡೋಕೆ ಮತ್ತೆ ಆ ಸೇತುವೆನ ಕಟ್ತೀನಿ ಅಂತ ಹೊರಟ. ಇಬ್ಬರು ಬಲಿಷ್ಠ ಕಾಡು ಜನರ ಸಹಾಯವನ್ನು ಕೇಳಿದ. ಅವರು ಸಹ ಸಾರಥಿ ನಾರಾಯಣನ ಮಾತಿಗೆ ಬೆಲೆ ಕೊಟ್ಟು ಅವನೊಂದಿಗೆ ಕೈ ಜೋಡಿಸಿ ಸಾಕಷ್ಟು ಅಡೆತಡೆಗಳನ್ನು ಮೀರಿ ಸೇತುವೆ ನಿರ್ಮಾಣ ಪ್ರಾರಂಭವಾಯಿತು. ಕೊನೆಗೂ ನಿಮ್ಮ ತಾತ ಉಳಿದ ಎಲ್ಲ ದೇವಿ ಮೂರ್ತಿಗಳನ್ನು ಪತ್ತೆ ಹಚ್ಚಿದ್ದ. ಒಂದು ದಿನ ಶುಭ ಮುಹೂರ್ತದಲ್ಲಿ ದಿವ್ಯ ಜ್ಯೋತಿ ಬೆಳಗಿ ಊರಿನ ಕಳಂಕ ತೊಳಿಬೇಕು ಅಂತ ನಿರ್ಧಾರ ಮಾಡಿದ್ದ. ಅಲ್ಲಿಯವರೆಗೂ ಆ 4 ಮೂರ್ತಿಗಳ ಜವಾಬ್ದಾರಿ ಆ ಇಬ್ಬರು ಕಾಡು ಮನುಷ್ಯರದಾಗಿತ್ತು. ಅಣ್ಣ, ದೊರೆಗಳು ನಮ್ ದೇವರು, ಅವ್ರ ಮಾತನ್ನ ನಾವು ಪಾಲಿಸ್ಬೇಕು. ನಾನಿಲ್ಲಿ ಪೂಜೆ ಆರಂಭಿಸುತ್ತೇನೆ. ಸೂರ್ಯಾಸ್ತದ ಒಳಗಾಗಿ 4 ದಿಕ್ಕಿನಲ್ಲಿರುವ ದೀಪಗಳನ್ನು ಬೆಳಗಿಸು. ಅಂದು ಮರು ಮಾತಾಡದೆ ನಿಮ್ಮ ತಾತ ಕಾಡಿನಡೆಗೆ ಹೆಜ್ಜೆ ಹಾಕಿದರು. ಸೂರ್ಯಾಸ್ತದ ಒಳಗಾಗಿ ಎಲ್ಲ ದೀಪಗಳು ಬೆಳಗತೊಡಗಿತು. ಆದರೆ ಕಾಡಿನಿಂದ ಏನೋ ವಿಚಿತ್ರ ಶಬ್ದವೊಂದು ಬರತೊಡಗಿತು. ಪೂಜೆ ಸಫಲವಾಯಿತು. ಆದರೆ ಅಪ್ಪ, ಏನಾಯ್ತು? ಏನಕ್ಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ನನ್ನ ಸಮಯ ಬಂದಾಯ್ತು. ನಾನಿನ್ ಹೋಗ್ತಾ ಇದ್ದೀನಿ. ಇನ್ಮೇಲಿಂದ ಊರು ಕಾಪಾಡೋದು ನಿಮ್ಮ ಜವಾಬ್ದಾರಿ.
ನನ್ನ ತಂದೆ ನಿಮ್ಮ ತಾತ ಇಬ್ರು ಸಹ ವಾಪಸ್ ಬರಲೇ ಇಲ್ಲ. ಆಮೇಲೆ ನಾನು ಸಹ ಕಾಡಿನ ಕಡೆ ಹೊರಟೆ. ಆದ್ರೆ ನಾನಲ್ಲಿ ನೋಡಿದ್ದು ಅಪ್ಪ, ಮಗು, ನಮ್ಮ ಸಮಯ ಮುಗಿಯಿತು. ಇನ್ನು ಮುಂದೆ ಈ ಊರನ್ನು ಕಾಪಾಡುವುದು ನಿನ್ನ ಜವಾಬ್ದಾರಿ. ಅದೇ ಕೊನೆ ನಮ್ಮ ತಂದೆಯನ್ನು ನೋಡಿದ್ದು. ನಿಮ್ಮ ತಾತ ಕಾಡಿನೊಳಗೆ ಏನಾದ ಎಂದು ಊರಿನವರೊಂದಿಗೆ ಹೋಗಲು ಪ್ರಯತ್ನ ಮಾಡಿದೆ. ಆದರೆ ಕಟ್ಟಿದ ಸೇತುವೆ ಮುರಿದು ಬಿದ್ದಿತ್ತು. ಪೂಜೆ ಸಫಲವಾಗಿದ್ದರಿಂದ ಊರಿನ ರೋಗ ಮುಕ್ತಿಯಾಗಿತ್ತು. ಆದರೆ ನಿಮ್ಮ ತಾತನ ಸುಳಿವು ಯಾರಿಗೂ ಸಿಗಲಿಲ್ಲ. ಈಗ ಮತ್ತೆ 80 ವರ್ಷಗಳು ಮುಗಿದಿವೆ. ದಿವ್ಯ ಜ್ಯೋತಿ ಗುರುಗಳೇ, ಆ ಸೇತುವೆ ಮತ್ತೆ ಕಟ್ಟೋಣ. ಆ ಕಾಡು ಎಷ್ಟೇ ಭಯಂಕರವಾಗಿದ್ದರೂ ದಿವ್ಯ ಜ್ಯೋತಿ ಮತ್ತೆ ಬೆಳಗಿಸೋಣ. ನನ್ನ ಕೃಷ್ಣನ ಮೇಲೆ ನನಗೂ ನಂಬಿಕೆ ಇದೆ. ಆದರೆ ಆ ಕಾಡು ತುಂಬಾ ಭಯಂಕರವಾಗಿದೆ. ನಕ್ಷೆಗಳು ಬೇಕು. ನನ್ನ ತಂದೆಯ ಕೋಣೆಗೆ ನಾನು ಇನ್ನೂ ಹೆಜ್ಜೆ ಇಟ್ಟಿಲ್ಲ. ಇದೊಂದು ಕಾರಣಕ್ಕೋಸ್ಕರ ನಾನು ಇಷ್ಟು ದಿನ ಸುಮ್ಮನಿದ್ದೆ. ಬನ್ನಿ, ಆ ಕೋಣೆಯಲ್ಲಿ ನನ್ನ ತಂದೆ ಮಾಡಿದ ನಕ್ಷೆಗಳಿವೆ. ಎಲ್ಲವೂ ಒಪ್ಪಿಸುತ್ತೇನೆ. ಆಪತ್ಕಾಲದಲ್ಲಿ ಮಾತ್ರ ತಾಯಿ ಚಾಮುಂಡೇಶ್ವರಿ ಈ ಬಾಗಿಲನ್ನು ತೆರೆಯಲು ಅನುಮತಿ ಕೊಡುತ್ತಾಳೆ. ಉಳಿದ ದಿನಗಳಲ್ಲಿ ನೀರಿನಾಳದಲ್ಲಿ ಮುಚ್ಚಿ ಹೋಗಿರು. ಗುರುಗಳೇ, ಇನ್ನೆಲ್ಲ ಟೈಮ್ ಇಲ್ಲ, ನಡೀರಿ ಹೋಗೋಣ. ಫಸ್ಟ್ ನಕ್ಷೆ ಕೊಡಿ ನನಗೆ. ಕೃಷ್ಣ, ಇದೆ ಆ 4 ಮೂರ್ತಿಗಳನ್ನು ಸ್ಪಂದಿಸಲು ಇರುವ ನಕ್ಷೆ. ನೋಡಿ, ಯಾರು ಊರು ಬಿಡಬೇಕಾಗಿಲ್ಲ. ಸಮಸ್ಯೆ ಅಂತ ಇದ್ಮೇಲೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ದಿವ್ಯ ಜ್ಯೋತಿ ಬೆಳಗೋ ಟೈಮ್ ಬಂದಾಗಿದೆ. ಇದಕ್ಕೋಸ್ಕರ ಕೃಷ್ಣ ಆ 4 ಮೂರ್ತಿಗಳ ಹತ್ರ ಹೋಗ್ತಾ ಇದ್ದಾನೆ. ಕೃಷ್ಣನ ಬೇಡ ಗುರುಗಳೇ, ಅವನ ಜೀವಕ್ಕೆ ಅಪಾಯ ಇದೆ. ಯಾರು ಹೋಗೋದು ಬೇಡ. ನೀವು ಪೂಜೆಗೆ ರೆಡಿ ಮಾಡಿ ಗುರುಗಳೇ. ಎಲ್ಲ ಹುಷಾರು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರೋವರೆಗೂ ನಿನಗೇನು ಆಗಲ್ಲ ಕಂದ. ಹೋಗ್ಬಾ. ನೈಋತ್ಯ ಮತ್ತು ವಾಯುವ್ಯ ದಿಕ್ಕಿನಲ್ಲಿರುವ ಮೂರ್ತಿಗಳನ್ನ ಸುಲಭವಾಗಿ ತಲುಪಬಹುದು. ಆದರೆ ಈಶಾನ್ಯ ಮತ್ತು ಆಗ್ನೇಯ ದಿಕ್ಕಿನಲ್ಲಿರುವ ಮೂರ್ತಿಗಳನ್ನು ತಲುಪಲು ಆ ಕಣಿವೆ ದಾಟುವುದು ಅನಿವಾರ್ಯವಾಗಿತ್ತು. ರಾಮು, ನಡಿ ರಾಮು. ಯಾ ಜೈ, ಯಾರೋ ನೀವೆಲ್ಲ? ದೊರೆ, ಅಪರಿಚಿತ ವ್ಯಕ್ತಿಯೊಬ್ಬ ನಮ್ಮ ಊರಡೆಗೆ ಬಂದಿದ್ದಾನೆ. ಅವನು ನಿಮ್ಮ ತಮ್ಮನ ಕಡೆಯವನೇ ಆಗಿರಬಹುದು. ನನ್ನ ತಮ್ಮನ ಕಡೆಯವರು ಒಬ್ಬರೇ ಓಡಾಡುವುದಿಲ್ಲ. ನೋಡೋಣ ಇರು ಏನಾಗಿದೆ ಎಂದು. ದೊರೆ, ದೊರೆ, ಮೊದಲು ಕಟ್ಟುಗಳನ್ನು ಬಿಚ್ಚಿ ದೊರೆಗಳಿಗೆ ಸಲಾಂ ಮಾಡಿ. ಸಾಧ್ಯವಾದರೆ ನಮ್ಮನ್ನು ಮನ್ನಿಸಿ. ನನಗೇನು ಅರ್ಥ ಆಗ್ತಾ ಇಲ್ಲ. ಯಾರು ನೀವೆಲ್ಲ? ನನ್ನನ್ನೇ ದೊರೆ ಅಂತ ಇದ್ದೀರಾ? ಹೇಳಿ ತಾತ,
ಯಾರು ನೀವೆಲ್ಲ? ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದೆ ಪಶ್ಚಾತ್ತಾಪದಿಂದ ಬೆಂದು ಹೋಗಿರುವ ರಾಕ್ಷಸರು. ಯಾವ ಮಾತು? ಏನ್ ಹೇಳ್ತಿದ್ರು ಸರಿಯಾಗಿ ಹೇಳಿ. ಅಂದು ನಿಮ್ ತಾತ ಈ ಮೂರ್ತಿಗಳ ಜವಾಬ್ದಾರಿಯನ್ನು ನನಗೂ ಮತ್ತು ನನ್ನ ತಮ್ಮನಿಗೂ ವಹಿಸಿದ್ದ. ಪೂಜಾ ದಿನ ಬರುವವರೆಗೂ ಇಲ್ಲೇ ಇದ್ದು ನಮ್ಮನ್ನು ಕಾವಲು ಕಾಯಲು ಹೇಳಿದ್ದ. ಆದರೆ ಅದರ ನಡುವೆ ಬ್ರಿಟಿಷ್ ಅಧಿಕಾರಿಯೊಬ್ಬ ಆಕಸ್ಮಿಕವಾಗಿ ಈ ಜಾಗವನ್ನು ತಲುಪಿದ್ದ. ಇಲ್ಲಿರುವ ಸಂಪತ್ತಿನ ಮೇಲೆ ಕಣ್ಣು ಹಾಕಿದ್ದ. ತನ್ನ ಸರ್ಕಾರಕ್ಕೂ ತಿಳಿಯದೆ ಈ ಜಾಗವನ್ನು ಕಬಳಿಸಲು ಮುಂದಾಗಿದ್ದ. ಆದರೆ ನಡೆದಿದ್ದೇ ಬೇರೆ. ಈ ಜಾಗದ ಗುಟ್ಟು ಹೊರ ಜಗತ್ತಿಗೆ ತಿಳಿಯಬಾರದೆಂದು ಪೂರ್ತಿ ಬ್ರಿಟಿಷ್ ಸೈನ್ಯವನ್ನು ನಿಮ್ಮ ತಾತ ಒಬ್ಬನೇ ಕೊಂದು ಹಾಕಿದ್ದ. ಆದರೆ ವಿಧಿ ಈ ಜಾಗದೊಳಗೆ ಇಷ್ಟೊಂದು ಸಂಪತ್ತೈತಿ ಅಂತ ನಮಗ್ ಇವತ್ತು ಗೊತ್ತಾಯ್ತು ನೋಡು. ಆದರೆ ಈ ಎಲ್ಲ ಪಿತೂರಿಗಳ ಹಿಂದೆ ನನ್ನ ತಮ್ಮನ ಕೈವಾಡವಿದೆ ಎಂದು ನನಗೆ ಅವತ್ತೇ ಗೊತ್ತಾಗಿತ್ತು. ಸಮಯ ಮೀರಿ ಹೋಗಿತ್ತು. ಏಯ್ ಮಿತ್ರದ್ರೋಹಿಗಳ! ಬನ್ನಿ ಗುರುಗಳೇ, ನಿಮ್ ಸಾವು ಇಲ್ಲೇ ಇದೆ ಅನ್ಸುತ್ತೆ. ಬನ್ನಿ ಗುರುಗಳೇ, ಈ ವಿಷಯ ಊರವ್ರಿಗೆ ತಿಳಿಯೋದು ಬೇಡ. ನನ್ನ ಸಾವು ಇಲ್ಲೇ ಮಣ್ಣಾಗಿ ಹೋಗ್ಬಿಟ್ಟು ಈ ಪೂಜೆ ಫಲಿಸ್ಬೇಕು. ಊರ್ ಜನ ಉಳಿಬೇಕು. ಇನ್ಮೇಲಿಂದ ಈ ಸಂಪತ್ತಿಗೆಲ್ಲ ನಾನೇ ಅಧಿಪತಿ. ಗುರುಗಳೇ, ಮೊದ್ಲು ಹೋಗಿ ಊರ್ ಜನರನ್ನೆಲ್ಲ ಕರ್ಕೊಂಬನ್ನಿ. ಎಲ್ಲ ಮುಗೀತು ದೊರೆ. ಇನ್ಮೇಲಿಂದ ನೀವೇ ಈ ಸಂಪತ್ತಿಗೆಲ್ಲ ದೊರೆ. ಆ ಸೇತುವೆ ಒಂದು ಬೀಳಿಸ್ಬಿಟ್ರೆ ಮುಗೀತು. ಊರ್ ಜನ ಈ ಕಡೆ ಹೆಜ್ಜೆ ಹಾಕಕ್ಕೂ ಆಗಲ್ಲ. ಆಯ್ತು. ನನ್ನ ತಮ್ಮನ ಕ್ರೌರ್ಯ ಅತಿರೇಕಕ್ಕೆ ಹೋಗಿತ್ತು. ಒಂದು ಮೂರ್ತಿಯನ್ನು ನೋಡಿಕೊಂಡು ಬಿದ್ದಿರುವುದಾದರೆ ಇರು, ಇಲ್ಲವಾದರೆ ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ. ಅಂದಿನಿಂದ ಈ ಮೂರ್ತಿಯನ್ನು ನೋಡಿಕೊಂಡು ಏನು ಮಾಡಲಾಗದೆ ಪಶ್ಚಾತ್ತಾಪದಲ್ಲಿ ಇಂದಿನವರೆಗೂ ಜೀವನ ಸಾಗಿಸುತ್ತಿದ್ದೇವೆ. ನನ್ನ ತಮ್ಮ ಈ ಸಂಪತ್ತನ್ನೆಲ್ಲ ಹೊರ ಜಗತ್ತಿಗೆ ಸಾಗಿಸುತ್ತಾ ತನ್ನ ಕ್ರೌರ್ಯವನ್ನು ಮರೆಯುತ್ತಿದ್ದಾನೆ. ಪ್ರತಿ ವರ್ಷ ಸಂಪತ್ತನ್ನು ಕಳಿಸುವ ಮುನ್ನ ಒಂದು ನರಬಲಿಯನ್ನು ಕೊಡುತ್ತಾನೆ. ಅದು ನಮ್ಮ ಕಡೆಯವರೇ ಆಗಿರಬೇಕು. ಹಾಗಿದ್ರೆ ಈ ಸರ್ತಿ ನಿಮ್ ಕಡೆಯಿಂದ ನಾನು ಹೋಗ್ತೇನೆ. ದೊರೆ, ನೀವಾ? ತಾಯ್ನಾಡಿ ವಿಷಯಕ್ಕೆ ಬಂದ್ರೆ ಜನ ಯಾರೇ ಇರ್ಲಿ, ಜಾಗ ಯಾವುದೇ ಇರಲಿ, ನುಗ್ಗೋಡಿತೀನಿ. ದೊರೆ, ನಿಮ್ ತಮ್ಮನ ಗಾಡಿಗಳು. ಏ ಮುದ್ಕ, ಯಾರು ಬರ್ತಾರೆ ಈ ಸರ್ತಿ? ಕಳ್ಸು ಬೇಗ ಕಳ್ಸು. ಹಾ, ಇವನ್ ಬರ್ತಾನೆ, ಕರ್ಕೊಂಡೋಗಿ. ಓ, ಇದು ನಿನ್ನ ಕೊನೆಯ ದಿನ. ದೊರೆ, ನರಬಲಿಗೆ ಎಲ್ಲ ಸಿದ್ಧವಾಗಿದೆ. ಆ ಕಡೆಯವರಿಂದ ಒಬ್ಬರನ್ನು ಕರೆತಂದಿದ್ದೇವೆ. ಆಯ್ತು, ಬರುತ್ತೇನೆ. ಸಿದ್ಧಪಡಿಸಿ ಎಲ್ಲವನ್ನು. ದೊರೆ, ಹೋಗಿ ಮೊದಲು ಅವನನ್ನು ಸಾಯಿಸಿ.
ನಿಮ್ಮಿಂದ ರಾಕ್ಷಸರ ಸಂಹಾರವಾಯಿತು. ನೀವು ಹೋಗಿ ಬರುವವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಈ ಜಾಗವನ್ನು ಕಾಪಾಡಿಕೊಳ್ಳುತ್ತೀರಿ. ಮೊದಲು ಈ ವಿಷಯನ ಊರ್ ಜನರು ತಲುಪಿಸ್ಬೇಕು. ಪೂಜೆ ದಿನ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಯಾವುದೇ ಚಿಂತೆ ಬೇಡ ದೊರೆ, ನೀವು ಆರಾಮಾಗಿ ಹೋಗಿ ಬನ್ನಿ. ಕೃಷ್ಣ ನಡೆದಿರೋ ಘಟನೆಗಳನ್ನೆಲ್ಲ ಊರ್ ಜನರಿಗೆ ಹೇಳಬೇಕು ಅಂತ ಬಂದ್ರೆ ಅಲ್ಲಿ ಭಲೆ ಕೃಷ್ಣ, ಊರ್ ಜನರಿಗೋಸ್ಕರ ಪ್ರಾಣ ಕೊಡಕ್ಕೆ ಹೋಗ್ಬಿಟ್ಟಿದ್ಯಂತೆ. ನನ್ ಕಣ್ಣೆದುರೆ ನನ್ ತಂದೆನ್ ಕೊಂದ ನಿಮ್ಮನ್ನ ಸುಮ್ನೆ ಬಿಡ್ತೀನಿ ಅನ್ಕೊಂಡ್ರ? ಈ ಊರ್ ಸ್ಮಶಾನ ಆದ್ಮೇಲೆನೆ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ. ಆಲ್ರೆಡಿ ಸಾವನ್ನ ನೋಡಿ ಬಂದಿದ್ದೀನಿ ಕಣೋ. ನನ್ನ ನೀನೇನೋ ಮಾಡಕ್ಕಾಗತ್ತೆ. ಈ ಸರ್ತಿ ನಿನ್ನ ಕಾಪಾಡೋಕೆ ಯಾರು ಬರಲ್ಲ. ನೋಡು, ಮೊದ್ಲು ಊರ್ ಜನರನ್ನ ಉಳ್ಸೋಣ, ಆಮೇಲೆ ನಂದು ನಿಂದು ಲೆಕ್ಕ ನೋಡೋಣ. ಸಾಕು, ಮುಚ್ಚ. ಈ ಸರ್ತಿ ನಿನ್ನ ಈ ಚಕ್ರ ವ್ಯೂಹದಿಂದ ತಪ್ಸೋಕೆ ಯಾರ ಕಡೆಯಿಂದನೂ ಆಗೋದಿಲ್ಲ. ಯಾಕಂದ್ರೆ ನಿನ್ ರಾಮುನ ಕಟ್ ಹಾಕಿದೀವಿ. ನೀನ್ ಸತ್ತ ಮೇಲೆ ಅದನ್ನು ಸಾಯಿಸ್ಬಿಡ್ತೀನಿ. ಈ ಊರು ನಂದು. ನೀವೇನ್ ಸರ್ ಇಲ್ಲಿ? ಇವತ್ತು ಆಟೋ ರಾಜ 2 ಕ್ಲೈಮ್ಯಾಕ್ಸ್ ಶೂಟಿಂಗ್ ಆದ್ರೆ ಏನಾಗಿದೆ ಇವತ್ತು? ಯಾವ ಆಟನೂ ಬರ್ತಾ ಇಲ್ವಲ್ಲ ಶೂಟಿಂಗ್ಗೆ? ಯಾಕೆ ಹೇಳಿ, ಏನಾಯ್ತು? ಯಾವ ಆಟನೂ ಶೂಟಿಂಗ್ ಬರೋದಿಲ್ಲ. ಯಾಕಂದ್ರೆ ನಿಮ್ಮ ಅಭಿಮಾನಿ ಒಬ್ಬ ಕಷ್ಟದಲ್ಲಿದ್ದಾನೆ. ಎಲ್ಲ ಆಟೋಗಳು ಅಲ್ಲೇ ಹೋಗಿದ್ದಾವೆ. ಏನು, ನನ್ನ ಅಭಿಮಾನಿ ಕಷ್ಟದಲ್ಲಿದ್ದಾನ? ಹಾಗಿದ್ರೆ ಕ್ಲೈಮ್ಯಾಕ್ಸ್ನ ಅಲ್ಲೇ ಶೂಟ್ ಮಾಡೋಣ. ರೆಡಿ, ಗೋ. ಅವ್ರ್ಯಾಕೋ ಇಲ್ಲಿ ಬಂದ್ರು? ಹೊಡಿರೋ. ನಮ್ಮೂರ್ ತಂಡಕ್ಕೆ ಬಂದ್ರೆ ಯಾರನ್ನ ಉಳಿಸೋದ್ ಬೇಡ. ಇವನ್ ಸಾವು ನಮ್ಮೂರಲ್ಲೇ ಆಗ್ಬೇಕು ಅಂತ ಡಿಸೈಡ್ ಆಗಿದ್ರೆ ಏನು ಮಾಡಕ್ಕಾಗಲ್ಲ. ಹೊಡಿರೋ. ಒಳ್ಳೆ ಸೀನು, ಸರಿಯಾಗಿ ಶೂಟ್ ಮಾಡಪ್ಪ. ಒಂದ್ ಶಾಟು ಮಿಸ್ ಆಗ್ಬಾರ್ದು. ಏನ್ ಹಾಕ್ಬೇಕು ಅನ್ಕೊಂಡಿದ್ವು ಅದೇ ಆಯ್ತು. ಗುರುಗಳೇ, ಎಲ್ಲಾ ಮೂರ್ತಿಗಳನ್ನ ಪತ್ತೆ ಹಚ್ಚಾಯ್ತು. ದಿವ್ಯ ಜ್ಯೋತಿ ಬೆಳಗೋಕೆ ಸಮಯ ನಿಗದಿ ಮಾಡಿ. ಮತ್ತೆ ವಿಜೃಂಭಣೆಯಿಂದ ದೇವಿ ಜಾತ್ರೆ ಆಯ್ತು. ಕೃಷ್ಣ, ಬರೋ ಹುಣ್ಣಿಮೆಗೆ ದಿವ್ಯ ಜ್ಯೋತಿ ಪೂಜೆ ಪ್ರಾರಂಭ. ಈ ಊರಿಗೆ ಇನ್ಯಾವುದೇ ಕೆಡಗಾಲ ಇಲ್ಲ. ಸರ್,
ಒಬ್ಬ ಅಭಿಮಾನಿಗೋಸ್ಕರ ಇಲ್ಲಿವರೆಗೂ ಬಂದಿದ್ದು ತುಂಬಾ ಖುಷಿ ಆಯ್ತು. ಆದ್ರೆ ಈ ವಿಷಯನ ಹೊರಗಡೆ ಇಲ್ಲ ಈ ಊರ್ ಜನರಿಗೋಸ್ಕರ ನೀವೆಲ್ಲ ಇಷ್ಟೊಂದು ಕಷ್ಟ ಪಡ್ತಿರ್ಬೇಕಾದ್ರೆ ನಾನೇನಕ್ಕೆ ಇದಕ್ಕೆಲ್ಲ ಅಡ್ಡಿಪಡಿಸ್ ಜನಗಳ ಕಣ್ಗೆ ಇದೊಂದು ಶೂಟಿಂಗ್ ಅಷ್ಟೇ. ಮುಗ್ದೋಯ್ತು ಸರ್. ಒಂದೇ ಟೇಕಲ್ಲೇ ಕ್ಲೈಮ್ಯಾಕ್ಸ್ ಆಯ್ತಲ್ಲ, ನಡೀರಿ ರಿಲೀಸ್ ಡೇಟ್ ಅಪ್ಡೇಟ್ ಮಾಡೋಣ. ಇನ್ಮೇಲಿಂದ ಯಾವುದೇ ಅಭಿಮಾನಿ ಸಮಸ್ಯೆಲಿದ್ರು ನಾನು ಅಲ್ಲಿ ಇದ್ದೇ ಇರ್ತೀನಿ. ಅಳಬ್ಯಾಡವೋ ನನ್ನ ಹಾಲದ ಮರವೇ, ಬಿರುಗಾಳಿಗೆ ಬೆಲೆತಕ್ಕೆ ಕೊಡುವೆ. ಇಲ್ಲಿ ನನ್ನವರೆಂದು ನಿನ್ನವರೆಂದು ಇಲ್ಲ ಮಮಕಾರ. ಇದು ಕಲಿಯ ಕಾಲ, ಸತ್ಯದ ಮೇಲೆ ಸುಳ್ಳಿನ ಅಧಿಕಾರ. ಓ